ಬೆಂಗಳೂರಿನ ಬನಶಂಕರಿ ದೇವಾಲಯಕ್ಕೆ ಪವಿತ್ರ ಗೌಡ ಭೇಟಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಬಂದಾಗಿನಿಂದಲೂ ಕೂಡ ಟೆಂಪರ್ ರನ್ ಅನ್ನ ಮಾಡ್ತಿದ್ದಂತಹ ಪವಿತ್ರ ಗೌಡ ಎಸ್ ಎಸ್ ಹೌದು, ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೆ ಪವಿತ್ರ ಗೌಡ ಭೇಟಿಯನ್ನ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಬಂದಾಗಿನಿಂದಲೂ ಕೂಡ ಟೆಂಪಲ್ ರನ್ ನಲ್ಲಿ ಬ್ಯುಸಿಯಾಗಿದ್ದಂತಹ ಪವಿತ್ರ ಗೌಡ ಮಹಾಕುಂಭಮೇಳ ಸೇರಿ ಉತ್ತರ ಭಾರತದಲ್ಲೂ ಕೂಡ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಲವು ದೇವಾಲಯಗಳಿಗೆ ಭೇಟಿ ನೀಡಿರುವಂತಹ ಪವಿತ್ರ ಗೌಡ ಇಂದು ಬನಶಂಕರಿ ದೇವಿ ದರ್ಶನವನ್ನ ಪಡೆದಿರುವಂತಹ ಪವಿತ್ರ ಗೌಡ ಬನಶಂಕರಿ ದೇವಿಗೆ ಮಡಿಲು ತುಂಬಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ನಿಮಿಷಾಂಬಾ ದೇವಸ್ಥಾನಕ್ಕೂ ಕೂಡ ಹೋಗಿದ್ರು. ಎಸ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿದ್ದಂತಹ ಪವಿತ್ರ ಗೌಡ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಯುಗಾದಿ ಹಬ್ಬದ ದಿನ ಸ್ಪೆಷಲ್ ಪೂಜೆ ಕೂಡ ಮಾಡಿಸಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಜಾಮೀನು ಸಿಕ್ಕಿತ್ತು. ಈಗ ಜಾಮೀನಿನ ಮೂಲಕ ಹೊರಬಂದು ಎಲ್ಲಾ ದೇವರ ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ಬನಶಂಕರಿ ದೇವಾಲಯಕ್ಕೆ ಪವಿತ್ರ ಗೌಡ ಅವರು ಭೇಟಿಯನ್ನ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನನ್ನ ಪಡೆದುಕೊಂಡಿದ್ದಾರೆ. ಜಾಮೀನಿನ ಮೇಲೆ ಹೊರಬಂದಿರುವಂತಹ ಪವಿತ್ರ ಗೌಡ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಮಹಾಕುಂಭ ಮೇಳಕ್ಕೂ ಹೋಗಿದ್ದಾರೆ. ಅದನ್ನೂ ಸೇರಿ ಉತ್ತರ ಭಾರತದ ಪ್ರವಾಸ ಕೈಗೊಂಡಿದ್ದಾರೆ. ಹಲವಾರು ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಿದ್ದಾರೆ. ಈ ಕೇಸ್ ಮುಗಿದರೆ ಸಾಕಪ್ಪ ಅಂತ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡಿದ್ದಾರೆ. ಇಂದು ಬನಶಂಕರಿ ದೇವಿ ದೇವಸ್ಥಾನಕ್ಕೂ ಕೂಡ ದರ್ಶನವನ್ನ ಪಡೆಯೋಕೆ ಬಂದಿದ್ರು ಪವಿತ್ರ ಗೌಡ ಅವರು. ಬನಶಂಕರಿ ದೇವಿಗೆ ಮುಡಿಯನ್ನ ತುಂಬಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹಲವು ದಿನಗಳ ಹಿಂದಷ್ಟೇ ನಿಮಿಷಾಂಬಾ ದೇವಿಯ ದೇವಸ್ಥಾನಕ್ಕೂ ಕೂಡ ಹೋಗಿದ್ರು. ಅವರು ಒಂದ್ ಕಡೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಟೆಂಪಲ್ ರನ್ ಅನ್ನ ಕೈಗೊಂಡಿದ್ದಾರೆ. ಎಲ್ಲಾ ಕಡೆಗೂ ಕೂಡ ಅವರು ಕೂಡ ವಿಜಯಲಕ್ಷ್ಮಿ ಅವರು ಕೂಡ ಹಲವು ಕಡೆ ದೇವಸ್ಥಾನಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಎಲ್ಲ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳೆಲ್ಲರೂ ಕೂಡ ಒಂದ್ ಕಡೆಯಿಂದ ದೇವಸ್ಥಾನ ಸುತ್ತಾ ಇದ್ದಾರೇನೋ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗ್ತಾ ಇದೆ.